ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪುಟ್ಟ ಊರು. ಅದು ಜಿಲ್ಲಾ ಕೇಂದ್ರ ಕೂಡ ಅಲ್ಲ, ಜಸ್ಟ್ ಒಂದು ತಾಲೂಕು ಅಥವಾ ಮಂಡಲ ಮಟ್ಟದ ಪಟ್ಟಣ. ಅದು ಉತ್ತರ ಪ್ರದೇಶದ ಶಹಜಹಾನ್ಪುರ ಅಂದ್ರೆ ಬಹುತೇಕರಿಗೆ ಗೊತ್ತಿರಲ್ಲ. ಆದ್ರೆ ಇಂತಹ ಒಂದು ಚಿಕ್ಕ ಊರಿಗೆ ಬರೋಬ್ಬರಿ 4 ಕೋಟಿ ರೂಪಾಯಿ ಹರಿದು ಬರುತ್ತೆ. ಎಲ್ಲಿಂದ? ತಮಿಳುನಾಡಿಂದ. ಅಷ್ಟೇಗೆಲ್ಲ, ವಿದೇಶದಿಂದ ವಿಮಾನ ಏರಿ ಇನ್ನೂ ಒಂದು 50 ಲಕ್ಷ ರೂಪಾಯಿ ಬಂದು ಈ ಊರಿನಲ್ಲಿ ಲ್ಯಾಂಡ್ ಆಗುತ್ತೆ. ಯಾಕೆ? ಈ ಊರಲ್ಲಿ ಏನಾದ್ರೂ ದೊಡ್ಡ IT ಕಂಪನಿ ಓಪನ್ ಆಗ್ತಾ ಇದೆಯಾ? ಅಥವಾ ಯಾವುದಾದ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ತಾ ಇದ್ದಾರಾ? ಈ ಕೋಟಿ ಹಣ ಸುರಿತಾ ಇರೋದು ಒಂದೇ ಒಂದು ಉದ್ದೇಶಕ್ಕೆ, ಅದೇ ಮತಾಂತರ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಒಂದು ಪುಟ್ಟ ಊರಿನ ಡೆಮೋಗ್ರಫಿಯನ್ನೇ ಬದಲಾಯಿಸಲು, ಅಲ್ಲಿನ ಅಮಾಯಕರ ಧರ್ಮವನ್ನೇ ಬದಲಿಸಲು ನಡೀತಾ ಇರೋ ದೊಡ್ಡ ಸ್ಕ್ಯಾಮ್ ಇದು. ಆದ್ರೆ ಇದು ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ. ಅಲ್ಲಿರೋದು ಯಾರು ಹೇಳಿ? ಸಾಕ್ಷಾತ್ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಅವರು ಸುಮ್ಮನೆ ಬಿಡ್ತಾರಾ? ಉತ್ತರ ಪ್ರದೇಶ ಪೊಲೀಸರು ಈಗ ರಾತ್ರೋರಾತ್ರಿ ಆಪರೇಷನ್ ಅನ್ನ ನಡೆಸಿ ಧರ್ಮದ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಿದ್ದವರನ್ನ ಎಳತ್ತಂದು ಜೈಲಿಗೆ ಹಾಕ್ತಾ ಇದ್ದಾರೆ. ಅಸಲಿಗೆ ಶಹಜಹಾನ್ಪುರದಲ್ಲಿ ಆಗಿದ್ದಾದ್ರೂ ಆ 4 ಕೋಟಿ ರೂಪಾಯಿಯ ಕತೆಗೇನು? ಎಣ್ಣೆ ಹಚ್ಚಿದ್ರೆ ರೋಗ ಗುಣ ಆಗುತ್ತೆ ಅಂತ ಜನಗಳನ್ನ ನಂಬಿಸೋದು ಹೇಗೆ? ಈ ಸಂಪೂರ್ಣ ಸ್ಫೋಟಕ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದ್ರೆ, ಈಗ ಡಿಸೆಂಬರ್ ತಿಂಗಳಲ್ವಾ, ಕ್ರಿಸ್ಮಸ್ ಹಬ್ಬದ ಸೀಸನ್. ಈ ಟೈಮ್ ಅಂದ್ರೆ ಈ ಮತಾಂತರ ಗ್ಯಾಂಗ್ಗಳಿಗೆ ಸುಗ್ಗಿ ಕಾಲ ಇದ್ದ ಹಾಗೆ. ಶಹಜಹಾನ್ಪುರದಲ್ಲಿ ಒಂದು ಮನೆಯಲ್ಲಿ ಸದ್ದಿಲ್ಲದ ಒಂದು ಪ್ರೇಯರ್ ಮೀಟಿಂಗ್ ಆಯೋಜನೆ ಆಗಿತ್ತು. ಹೊರಗಿನಿಂದ ನೋಡಿದ್ರೆ ಫುಲ್ ಸೈಲೆಂಟ್, ಆದ್ರೆ ಒಳಗೆ ಬರೋಬ್ಬರಿ 200 ಜನ ಸೇರಿದ್ದಾರೆ. ಸಾಮಾನ್ಯವಾಗಿ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಯಾರು ಕೇಳಲ್ಲ. ಭಾರತದಲ್ಲಿ ಸಂವಿಧಾನ ಎಲ್ರಿಗೂ ಪೂಜೆ ಮಾಡೋ ಹಕ್ಕನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ನಡೀತಾ ಇದ್ದದ್ದು ಪ್ರಾರ್ಥನೆಯಲ್ಲ, ಬ್ರೈನ್ ವಾಶ್. ಒಂದು ಖಾಸಗಿ ಮನೆಯಲ್ಲಿ 200 ಜನ ಅಮಾಯಕರನ್ನ ಕೂರಿಸಿಕೊಂಡು ಅವರಿಗೆ ವಿಚಿತ್ರವಾದ ಆಸೆಗಳನ್ನ ತೋರಿಸಿ ಮತಾಂತರ ಮಾಡಲು ಸಿದ್ಧತೆಯನ್ನ ನಡೆಸಲಾಗಿತ್ತು. ಆದ್ರೆ ಕಳ್ಳ ಎಷ್ಟೇ ಬುದ್ಧಿವಂತನಾಗಿದ್ರೂ ಒಂದು ಸುಳಿವನ್ನ ಬಿಟ್ಕೊಡ್ತಾನಲ್ವಾ? ಹಾಗೆ ಈ ವಿಷಯ ಅಲ್ಲಿನ ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ ನಾಯಕರಿಗೆ ಮತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ ಲೀಕ್ ಆಯ್ತು. ಅಶ್ನಿಲ್ ಸಿಂಗ್ ಅನ್ನೋ VHP ನಾಯಕ ತಕ್ಷಣವೇ ಅಲರ್ಟ್ ಆದ್ರು. ಸುಮ್ನೆ ಹೋಗಿ ಗಲಾಟೆ ಮಾಡ್ಲಿಲ್ಲ, ಪಕ್ಕಾ ಸಾಕ್ಷಿ ಸಮೇತ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ರು. ವಿಷಯ ಗೊತ್ತಾಗಿದೆ ತಡ UP ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ರು. ಸಿನಿಮಾ ಸ್ಟೈಲ್ ನಲ್ಲಿ ಆ ಮನೆಗೆ ರೈಡ್ ಮಾಡಿದಾಗ ಅಲ್ಲಿ ಕಂಡದ್ದು ಆಘಾತಕಾರಿ ದೃಶ್ಯ. ಬರೋಬ್ಬರಿ 200 ಜನ, ಅದರಲ್ಲಿ ಬಹುತೇಕರು ಬಡವರು, ಅನಕ್ಷರಸ್ಥರು. ಇವರನ್ನ ಮತಾಂತರ ಮಾಡ್ತಾ ಇದ್ದ 4 ಕಿಲಾಡಿಗಳನ್ನ ಪೊಲೀಸರು ಸ್ಥಳದಲ್ಲೇ ಹೆಡೆಮುರಿ ಕಟ್ಟಿ ಅರೆಸ್ಟ್ ಮಾಡಿದ್ದಾರೆ. ಆ 200 ಜನ ಅಮಾಯಕರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಕಳೆದ ಜುಲೈ ತಿಂಗಳಲ್ಲಿ ಕೂಡ ಇದೇ ಊರಿನಲ್ಲಿ ಇದೇ ರೀತಿ ಮತಾಂತರ ಮಾಡ್ತಿದ್ದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದ್ರೆ ಈ ಸಲ ಸಿಕ್ಕಿರೋದು ಸಣ್ಣ ಮೀನುಗಳಲ್ಲ, ಇವರ ಹಿಂದೆ ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಇವೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಮೇನ್ ಪಾಯಿಂಟ್ ಅಂದ್ರೆ ದುಡ್ಡು. ಪ್ರಪಂಚದಲ್ಲಿ ಫ್ರೀಯಾಗಿ ಅಮ್ಮನ ಪ್ರೀತಿ ಮಾತ್ರ ಸಿಗುತ್ತೆ, ಬೇರೇನು ಸಿಗಲ್ಲ. ಅಂಥದ್ರಲ್ಲಿ ಯಾರೋ ತಮಿಳುನಾಡಲ್ಲಿ ಕೂತು ಉತ್ತರ ಪ್ರದೇಶದ ಯಾವುದೋ ಮೂಲೆಯಲ್ಲಿರೋ ಹಳ್ಳಿಗೆ 4 ಕೋಟಿ ರೂಪಾಯಿ ಕಳಿಸ್ತಾರೆ ಅಂದ್ರೆ ಅದರ ಹಿಂದಿರೋ ಅಜೆಂಡಾ ಆದ್ರೂ ಏನು? OP ಇಂಡಿಯಾ ಮತ್ತು ಇತರೆ ತನಿಖಾ ವರದಿಗಳ ಪ್ರಕಾರ ಈ ಪ್ರಕರಣದಲ್ಲಿ ಸಿಕ್ಕಿರೋ ಸಾಕ್ಷಿಗಳು ಬೆಚ್ಚಿ ಬೀಳಿಸೋ ಹಾಗಿದೆ. ತಮಿಳುನಾಡಿನ ಒಂದು NGO ಅಥವಾ ಟ್ರಸ್ಟ್ ಮೂಲಕ ಬರೋಬ್ಬರಿ 4 ಕೋಟಿ ರೂಪಾಯಿ ಹಣ ಶಹಜಹಾನ್ಪುರಕ್ಕೆ ವರ್ಗಾವಣೆಯಾಗಿದೆ. ಕೇವಲ ಧರ್ಮ ಪ್ರಚಾರಕ್ಕೆ ಇಷ್ಟೊಂದು ಹಣ ಬೇಕಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ, ಮಿಷನ್ ಅಪ್ಹೋಲ್ಡರ್ ಟ್ರಸ್ಟ್ ಅನ್ನೋ ಸಂಸ್ಥೆ FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ನಿಯಮಗಳನ್ನ ಬಳಸಿಕೊಂಡು ವಿದೇಶದಿಂದ 53 ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿದೆ. ನಿಯಮದ ಪ್ರಕಾರ ವಿದೇಶಿ ಹಣವನ್ನ ಸಮಾಜ ಸೇವೆಗೆ ಬಳಸಬೇಕು. ಆದ್ರೆ ಇಲ್ಲಿ ನಡೀತಾ ಇರೋದಾದ್ರೂ ಏನು? ಸಮಾಜ ಸೇವೆಯ ಮುಖವಾಡ ಹಾಕೊಂಡು ಮತಾಂತರದ ದಂಧೆ. ಈಗ ನೀವೇ ಯೋಚನೆ ಮಾಡಿ, ಒಂದು ಚಿಕ್ಕ ಪಟ್ಟಣಕ್ಕೆ 4.5 ಕೋಟಿ ರೂಪಾಯಿ ಬಂದ್ರೆ ಏನೆಲ್ಲ ಅಭಿವೃದ್ಧಿಯನ್ನ ಮಾಡಬಹುದು? ಸ್ಕೂಲ್ ಕಟ್ಟಬಹುದು, ಆಸ್ಪತ್ರೆಯನ್ನು ಕಟ್ಟಬಹುದು. ಆದ್ರೆ ಈ ಹಣ ಬಳಕೆಯಾಗ್ತಾ ಇರೋದು ಜನರಿಗೆ ನೀವು ಹಿಂದೂ ಧರ್ಮವನ್ನ ಬಿಟ್ಟು ಬನ್ನಿ, ನಿಮಗೆ ದುಡ್ಡು ಸಿಗುತ್ತೆ, ಕೆಲಸ ಸಿಗುತ್ತೆ ಅಂತ ಆಸೆ ತೋರಿಸೋದಕ್ಕೆ. ಇದು ಎಷ್ಟು ಡೇಂಜರಸ್ ಅಲ್ವಾ? ಈ ಮತಾಂತರದ ಗ್ಯಾಂಗ್ಗಳು ಜನರನ್ನ ಯಾಮರಿಸೋ ಟೆಕ್ನಿಕ್ ಇದೆಯಲ್ಲ, ಅದಕ್ಕೆ ಆಸ್ಕರ್ ಅವಾರ್ಡನ್ನೇ ಕೊಡ್ಬೇಕನ್ಸುತ್ತೆ. ಇವರು ಅಮಾಯಕರ ಹತ್ರ ಹೋಗಿ ಏನ್ ಹೇಳ್ತಾರ ಗೊತ್ತಾ? ನಿಮಗೆ ಹುಷಾರಿಲ್ವಾ? ಆಸ್ಪತ್ರೆಗೆ ಹೋಗ್ಬೇಡಿ, ಡಾಕ್ಟರ್ ಹತ್ರ ಹೋಗ್ಲೇಬೇಡಿ, ನಮ್ಮ ಹತ್ರ ಬನ್ನಿ, ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ, ಸ್ವಲ್ಪ ಎಣ್ಣೆ ಕೊಡ್ತೀವಿ, ಅದನ್ನ ಹಚ್ಕೊಂಡ್ರೆ ಸಾಕು, ಎಂಥದ್ದೇ ಕ್ಯಾನ್ಸರ್ ಇದ್ರೂ ಮಾಯ ಆಗುತ್ತೆ. ಅಬ್ಬಬ್ಬಾ, ಇದೇ ನಿಜ ಆಗಿದ್ರೆ ಜಗತ್ತಲ್ಲಿ ಇಷ್ಟೊಂದು ಹಾಸ್ಪಿಟಲ್ಸ್ಗಳು ಯಾಕೆ ಬೇಕಾಗಿತ್ತು?
ಏಮ್ಸ್ ಯಾಕೆ ಬೇಕಿತ್ತು, ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಯಾಕೆ ಬೇಕಿತ್ತು? ಬರೀ ಪ್ರಾರ್ಥನೆಯಿಂದಲೇ ಕಾಲು ಮುರಿದಿರೋದು ಸರಿ ಹೋಗುತ್ತೆ, ಕಿಡ್ನಿ ಫೇಲ್ಯೂರ್ ಸಹ ಸರಿ ಹೋಗುತ್ತೆ ಅಂದ್ರೆ ಮೆಡಿಕಲ್ ಸೈನ್ಸ್ ಅನ್ನೋದೇ ಸುಳ್ಳ. ಆದ್ರೆ ಪಾಪ ಹಳ್ಳಿ ಜನರಿಗೆ, ಬಡವರಿಗೆ ಇದೆಲ್ಲ ಗೊತ್ತಾಗಲ್ಲ. ಅವರಿಗೆ ರೋಗವಾಸಿಯಾದ್ರೆ ಸಾಕು ಅನ್ನೋ ಹತಾಶೆಗಿರುತ್ತೆ. ಇದನ್ನೇ ಬಂಡವಾಳ ಮಾಡ್ಕೊಳ್ಳೋ ಈ ಗ್ಯಾಂಗ್ಗಳು ನಿಮ್ಮ ದೇವರು ನಿಮ್ಮನ್ನ ಕಾಪಾಡ್ಲಿಲ್ಲ, ನಮ್ಮ ದೇವರೇ ಗ್ರೇಟ್ ಅಂತ ಬ್ರೈನ್ ವಾಶ್ ಮಾಡ್ತಾರೆ. ಉತ್ತರ ಪ್ರದೇಶದ ಪೊಲೀಸರು ಎಫ್ಐಆರ್ ನಲ್ಲಿ ಇದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಜನರಿಗೆ ಸುಳ್ಳು ಭರವಸೆಯನ್ನ ನೀಡಿ ಕಾಯಿಲೆ ಗುಣಪಡಿಸುವ ನೆಪದಲ್ಲಿ ಹಣದ ಆಸೆಯನ್ನ ತೋರಿಸಿ ಮತಾಂತರ ಮಾಡಲಾಗ್ತಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಇವತ್ತು 200 ಜನ ಬಚಾವಾಗಿದ್ದಾರೆ. ಆದ್ರೆ ಇವರ ಕಣ್ಣಿಗೆ ಬೀಳದ ಇನ್ನೆಷ್ಟು ಜನ ಬಲಿಯಾಗಿದ್ದಾರೋ ಆ ದೇವರಿಗೆ ಗೊತ್ತು. ಈಗ ಬರೋಣ ಅಸಲಿ ಮ್ಯಾಟರ್ಗೆ. ಯುಪಿಯಲ್ಲಿ ಪೊಲೀಸರು ಇಷ್ಟು ಫಾಸ್ಟ್ ಆಗಿ ಆಕ್ಷನ್ ಅನ್ನ ತಗೊಳ್ತಾಗಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಅಲ್ಲಿನ ಆಂಟಿ ಕನ್ವರ್ಷನ್ ಲಾ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆ. 2021ರಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಒಂದು ಕಠಿಣ ಕಾನೂನನ್ನ ಜಾರಿಗೆ ತಂತು. ಅದರ ಪ್ರಕಾರ ಯಾರಾದ್ರೂ ಬಲವಂತವಾಗಿ, ಮೋಸದಿಂದ ಅಥವಾ ಆಸೆ ತೋರಿಸಿ ಮತಾಂತರ ಮಾಡಿದ್ರೆ ಅದು ಜಾಮೀನು ಸಿಗದ ಅಪರಾಧ ಅಂತ. ತಪ್ಪಿತಸ್ಥರಿಗೆ 3 ವರ್ಷದಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, ದಂಡ ಕೂಡ ಕಟ್ಟಬೇಕು. ಈ ಕಾನೂನು ಇರೋದ್ರಿಂದಲೇ ಪೊಲೀಸರಿಗೆ ಫುಲ್ ಪವರ್ ಸಿಕ್ಕಿದೆ. ಯಾರು ಕಂಪ್ಲೇಂಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಹಿತಿ ಸಿಕ್ಕಿದ ತಕ್ಷಣ ರೈಡ್ ಮಾಡ್ತಾಗಿದ್ದಾರೆ. ಜುಲೈನಲ್ಲಿ ಅರೆಸ್ಟ್ ಆದ ಎಷ್ಟೋ ಪಾಸ್ಟರ್ಸ್ಗಳಿಗೆ ಇವತ್ತಿನವರೆಗೂ ಬೇಲೆ ಸಿಕ್ಕಿಲ್ಲ. ಕೋರ್ಟ್ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿದೆ. ಬಡತನದ ಲಾಭ ಪಡ್ಕೊಂಡು ಧರ್ಮ ಬದಲಿಸೋದು ತಪ್ಪು ಅಂತ ಕೋರ್ಟ್ಗಳು ಪದೇ ಪದೇ ಹೇಳ್ತಾಗಿವೆ. ಇದನ್ನ ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡೋಣ. ಉದಾಹರಣೆಗೆ ತಮಿಳುನಾಡು. ಅಲ್ಲಿ ಏನಾಗ್ತಾಗಿದೆ? ಅಲ್ಲಿನ ಹೈಕೋರ್ಟ್ ಕಾರ್ತಿಕ ದೀಪವನ್ನ ಹಚ್ಚಬಹುದು ಅಂತ ಆರ್ಡರ್ ಅನ್ನ ಮಾಡಿದ್ರು ಕೂಡ ಅಲ್ಲಿನ ಪೊಲೀಸರು ದೀಪ ಹಚ್ಚೋಕೆ ಬಿಡ್ಲಿಲ್ಲ ಅನ್ನೋ ಆರೋಪಗಳನ್ನ ನಾವು ನ್ಯೂಸ್ಗಳಲ್ಲಿ ನೋಡಿದೀವಿ. ಅಂದ್ರೆ ಎಲ್ಲಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರುತ್ತೋ ಅಲ್ಲಿ ಪೊಲೀಸರು ಸಿಂಗಂ ತರ ಕೆಲಸ ಮಾಡ್ತಾರೆ. ಎಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಇರುತ್ತೋ ಅಲ್ಲಿ ಪೊಲೀಸರು ಕೈ ಕಟ್ಕೊಂಡು ಕೂರ್ಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲೀಗ ಆ ಪರಿಸ್ಥಿತಿನೇ ಇಲ್ಲ. ನೀವು ತಪ್ಪು ಮಾಡಿದ್ರೆ ಬುಲ್ಡೋಸರ್ ರೆಡಿ ಇರುತ್ತೆ, ಇಲ್ಲ ಅಂದ್ರೆ ಜೈಲಾದ್ರೂ ರೆಡಿ ಇರುತ್ತೆ. ಅದಕ್ಕೆ ನೋಡಿ, ಶಹಜಹಾನ್ಪುರದಲ್ಲಿ ಈಗ ಆ ಮತಾಂತರದ ಗ್ಯಾಂಗ್ಗಳ ಚಳಿ ಜ್ವರ ಬಿಡಿಸಿದ್ದಾರೆ ಯುಪಿ ಪೊಲೀಸರು. ನಿಮಗೊಂದು ಡೌಟ್ ಬರಬಹುದು, ಯಾಕೆ ಈ ಗ್ಯಾಂಗ್ಗಳು ಡೆಲ್ಲಿ, ಮುಂಬೈ ಬಿಟ್ಟು ಶಹಜಹಾನ್ಪುರದಂತಹ ಚಿಕ್ಕ ಊರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇದೊಂದು ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಜನ ಎಜುಕೇಟೆಡ್ಗಳಾಗಿರ್ತಾರೆ, ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇಂತಹ ಟೈರ್ 2, ಟೈರ್ 3 ಪಟ್ಟಣಗಳಲ್ಲಿ ಬಡತನ ಜಾಸ್ತಿ ಇರುತ್ತೆ. ಇಲ್ಲಿ ಒಂದೂರಲ್ಲಿ 100 ಜನರನ್ನ ಮತಾಂತರ ಮಾಡಿದ್ರೆ ಅದು ಅಕ್ಕಪಕ್ಕದ 10 ಹಳ್ಳಿಗಳ ಮೇಲೆ ಪ್ರಭಾವ ಬೀರುತ್ತೆ. ಇದು ರಿಪಲ್ ಎಫೆಕ್ಟ್ ತರ. ಒಂದ್ ವೇಳೆ ಈ ಊರುಗಳ ಡೆಮೋಗ್ರಫಿ ಬದಲಾದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಎಲೆಕ್ಷನ್ ರಿಸಲ್ಟ್ ಕೂಡ ಬದಲಾಗುತ್ತೆ, ಅಲ್ಲಿನ ಕಲ್ಚರ್ ಕೂಡ ಬದಲಾಗುತ್ತೆ. ಇದು ಕೇವಲ ಧರ್ಮದ ವಿಚಾರ ಅಲ್ವೇಗೆಲ್ಲ, ಇದು ದೇಶದ ಭದ್ರತೆಯ ವಿಚಾರ ಕೂಡ ಹೌದು. ವಿದೇಶಿ ಹಣ ಯಾಕೆ ಸುಮ್ಮನೆ ಬರುತ್ತೇಳಿ? ಭಾರತದ ಗ್ರಾಮೀಣ ಭಾಗದ ಬೇರುಗಳನ್ನ ಕಟ್ ಮಾಡೋದಕ್ಕೆ ಅಲ್ವಾ? ಅದಕ್ಕೆ ಯುಪಿ ಪೊಲೀಸರು ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿರೋದು. ಕೇವಲ ಅರೆಸ್ಟ್ ಮಾಡ್ತಾಗಿಲ್ಲ, ಆ ಹಣ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು, ಅವರ ಹಿಂದಿರೋ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದನ್ನ ಜಾಲಾಡ್ತಾಗಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಕೇವಲ ಒಂದು ಪ್ರಾರ್ಥನೆ ಅಥವಾ ಚಿಕಿತ್ಸೆ ನೆಪದಲ್ಲಿ ಹೇಗೆ ಒಂದು ದೊಡ್ಡ ಜಾಲ ಕೆಲಸವನ್ನ ಮಾಡ್ತಾಗಿದೆ ಅಂತ. ಉತ್ತರ ಪ್ರದೇಶದಲ್ಲಿ ಕಠಿಣ ಕಾನೂನು ಇದೆ, ಪೊಲೀಸ್ ಆಕ್ಷನ್ ಇದೆ, ಹಾಗಾಗಿ ಅವರು ಸಿಕ್ಕಿ ಬೀಳ್ತಾಗಿದ್ದಾರೆ. ಆದ್ರೆ ಭಾರತದ ಎಷ್ಟೋ ರಾಜ್ಯಗಳಲ್ಲಿ ಇಂತಹ ಕಠಿಣ ಕಾನೂನುಗಳಿಲ್ಲ. ಎಷ್ಟೋ ಕಡೆ ನನ್ನಿಷ್ಟ, ನಾನು ಮತಾಂತರ ಆಗ್ತೀನಿ ಅಂತ ಹೇಳಿ ಕಾನೂನಿನ ರಂಧ್ರಗಳನ್ನ ಬಳಸ್ಕೊಳ್ತಾರೆ. ಆದ್ರೆ ಅದರ ಹಿಂದೆ ನಡೆಯೋದು ಕೋಟಿ ಕೋಟಿ ರೂಪಾಯಿಗಳ ವ್ಯವಹಾರ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಉತ್ತರ ಪ್ರದೇಶದ ಹಾಗೆ ಇಡೀ ಭಾರತಕ್ಕೆ ಒಂದೇ ಒಂದು ಬಲವಾದ ಮತಾಂತರ ನಿಷೇಧ ಕಾಯ್ದೆ ಬರಬೇಕಾ, ಅಥವಾ ಆಯಾ ರಾಜ್ಯಗಳಿಗೆ ಬಿಡಬೇಕಾ? ಮೋಸದಿಂದ ಮತಾಂತರ ಮಾಡೋರಿಗೆ ಯಾವ ಶಿಕ್ಷೆಗಳನ್ನ ಕೊಡಬೇಕು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.